ಅಣ್ಣ ಅಪ್ಪಾಜಿ ಅಂತೆಲ್ಲ ಹೇಳ್ತಾನೆ ಬಹಳಷ್ಟು ವಿಷಯಗಳನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಮತ್ತು ದೇವೇಗೌಡರ ಕುಟುಂಬದ ನಡುವಿನ ರಾಜಕೀಯದ ಜಿದ್ದಾಜಿದ್ದಿಯನ್ನು ಬಹುಶಃ ನಾನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಕರ್ನಾಟಕದ ಜನರಿಗೆ ಇದು ಗೊತ್ತಿರುವಂಥದ್ದು. ವಿಶೇಷವಾಗಿ ಕನಕಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಜನರಿಗೆ, ಅಂದರೆ ಹಿಂದೆ ಅದು ಕನಕಪುರ ಲೋಕಸಭಾ ಕ್ಷೇತ್ರ ಇತ್ತು, ಈಗ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆಗಿದೆಯಲ್ಲ, ಅಲ್ಲಿ ಆ ಒಂದು ಪ್ರದೇಶದ ಜನರಿಗಂತೂ ಇದು ಜನಜನಿತವಾಗಿರುವಂಥದ್ದು. ಅವ್ರಿಗೆ ಗೊತ್ತೇ ಇರುವಂತಹ ಸಂಗತಿ ಯಾವ ಸ್ವರೂಪದ ರಾಜಕೀಯದ ಜಿದ್ದಾಜಿದ್ದಿ ಈ ಇಬ್ಬರ ನಡುವೆ ನಡೀತಾ ಇದೆ, ಈ ಎರಡು ಕುಟುಂಬಗಳ ನಡುವೆ ನಡೀತಾ ಇದೆ. ಈ ಎರಡು ಕುಟುಂಬ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವೇಗೌಡರ ಕುಟುಂಬ ವರ್ಸಸ್ ಡಿ ಕೆ ಶಿವಕುಮಾರ್ ಅಂತ ಮಾತ್ರ ಅದನ್ನು ಪರಿಗಣಿಸಬಹುದು, ನಡೀತಾ ಬಂದಿದೆ. ಈಗ ಇದು ಟೌನ್ಶಿಪ್ ವಿಚಾರದಲ್ಲೂ ಬಂದಾಗಲೂ ಕೂಡ ಶಿವಕುಮಾರ್ ಅವರ ಬಾಯಿಂದ ಬರ್ತಿರುವ ಅಣ್ಣ ಅಪ್ಪಾಜಿ ಈ ಪದಗಳೆಲ್ಲವೂ ಕೂಡ ಗುರಿಯಾಗಿರುವಂಥದ್ದು ಯಾವ ಸ್ವರೂಪದಲ್ಲಿ ಅಂತ ಕೂಡ ನಾವು ಗಮನಿಸ್ಬೋದು. ರಾಜಕೀಯದ ಜಿದ್ದಾಜಿದ್ದಿ ಈಗ ಟೌನ್ಶಿಪ್ ಕದನದ ಮೂಲಕ ಮತ್ತೊಂದು ಹಂತವನ್ನು ತಲುಪ್ತಿದೆ. ಬಹುಶಃ ಇದಕ್ಕೆ ಯಾವುದೇ ಕೊನೆ ಅನ್ನುವಂಥದ್ದು ಇದ್ದಂಗೆ ಕಾಣ್ತಾ ಇಲ್ಲ. ಈಗ ಟೌನ್ಶಿಪ್ ಸಂಬಂಧ ಸಮಿತಿ ರಚಿಸೋದಕ್ಕೆ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಕೈಗೊಂಡಿದೆ. ಟೌನ್ಶಿಪ್ಗೆ ಸಂಬಂಧಿಸಿದಂತೆ ಒಂದು ಅಧ್ಯಯನ ಸಮಿತಿ ಸರ್ಕಾರ ನಿರ್ಧಾರ ಕೈಗೊಂಡಿದೆ. 2 ತಿಂಗಳುಗಳ ಕಾಲಾವಕಾಶವನ್ನು ಕೊಟ್ಟು ಭೂಮಿ ಕೊಡುವವರಿಗೆ ಸ್ವಾಗತ ಅಂತ ಹೇಳಿ ಸಿಎಂ ಅವರು ಆಲ್ರೆಡಿ ಸ್ವಾಗತ ಕೋರಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಅವರ ವಿರುದ್ಧ ಸಿಎಂ ನೇರಾನೇರವಾದಂತಹ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸೊ ಯಾವಾಗ ದೇವೇಗೌಡರು ತಾನು ಸತ್ಯಾಗ್ರಹ ಕೂರ್ತೀನಿ, ಇದು ಯೋಜನೆಯನ್ನು ಕೈ ಬಿಡಬೇಕು ಅಂತ ಹೇಳಿದ್ರಲ್ಲ, ಅವರ ಸತ್ಯಾಗ್ರಹದ ಅಸ್ತ್ರ ಅರ್ಧ ಯಶಸ್ಸನ್ನು ಕಂಡಂಗೆ ಕಾಣ್ತಾ ಇದೆ. ಅರ್ಧ ಯಶಸ್ಸು ಆ ಸತ್ಯಾಗ್ರಹದ ಅಸ್ತ್ರಕ್ಕೆ ಸಿಕ್ಕಂತೆಯೂ ಕೂಡ, ಅಂದರೆ ಸರ್ಕಾರವೂ ಕೂಡ ನಿಮ್ಮ ಹಿರಿತನವನ್ನು, ನಿಮ್ಮ ರಾಜಕೀಯದ ಅನುಭವವನ್ನು ನಾವು ಗೌರವಿಸ್ತೀವಿ ಅನ್ನುವಂತಹ ನಿಟ್ಟಲ್ಲಿ ಸರ್ಕಾರವೂ ಕೂಡ ಇದಕ್ಕೀಗ ರೆಸ್ಪಾಂಡ್ ಮಾಡಿದೆ. ಉಳಿದೆಲ್ಲ ಹೋರಾಟಗಳದ್ದು ಒಂದು ಭಾಗ ಆಗಿತ್ತು. ಆದರೆ ದೇವೇಗೌಡರು ಯಾವಾಗ ನಾನು ಸತ್ಯಾಗ್ರಹ ಕೂರ್ತೀನಿ ಅಂತ ಹೇಳುವಂತಹ ಸ್ಥಿತಿ ಬಂತಲ್ಲ, ಆಗ ಮುಖ್ಯಮಂತ್ರಿಯವರು ಕೂಡ ಇನ್ನೊಂದು ಪ್ರಯತ್ನವನ್ನು ಮಾಡಿದ್ದಾರೆ. ಈಗ 2 ತಿಂಗಳ ಕಾಲಾವಕಾಶವನ್ನು ಕೊಟ್ಟು ಒಂದು ಅಧ್ಯಯನ ಸಮಿತಿಯನ್ನು ಮಾಡಿ ಸಾಧಕ ಬಾಧಕಗಳ ಬಗ್ಗೆ ಅಧ್ಯಯನ ನಡೆಸಿ ಒಂದು ರಿಪೋರ್ಟನ್ನು ನಮಗೆ ಕೊಡಿ ಅಂತ ಕೇಳೋದಕ್ಕೆ ಹೊರಟಿದ್ದಾರೆ. ಈ ಸಮಿತಿಯಲ್ಲಿ ಹೇಗಿರುತ್ತೆ ಏನಿರುತ್ತೆ ಅನ್ನೋಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಹಾಗಾದರೆ ಮುಖ್ಯಮಂತ್ರಿಯವರ ಉದ್ದೇಶ ಏನು, ಟೌನ್ಶಿಪ್ ಸಮಿತಿ ಯಾವ ಕಾರಣಕ್ಕಾಗಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ವಿಶೇಷವಾಗಿ ಅಣ್ಣ ಅಪ್ಪಾಜಿ ಅಂತೇಳಿ ತಾನೇ ಮಾತಾಡ್ತಾನೆ ಟೌನ್ಶಿಪ್ ಸಮಿತಿಯನ್ನು ರಚಿಸೋದಕ್ಕೆ ಈಗ ಮುಂದಾಗಿದ್ದಾರೆ. ಬಿಡದಿ ಟೌನ್ಶಿಪ್ ಸಾಧಕ ಬಾಧಕಗಳ ಅಧ್ಯಯನಕ್ಕೆ ಒಂದು ಸಮಿತಿ ರಚನೆ ಆಗ್ತಾ ಇದೆ. ಇಷ್ಟು ದಿವಸ ಹೋರಾಟಗಳಾಯಿತು, ಸರ್ಕಾರದಿಂದ ನೋಟಿಫಿಕೇಶನ್ ಆಗಿದೆ, ಫೈನಲ್ ನೋಟಿಫಿಕೇಶನ್ ಕೂಡ ಆಗಿದೆ. ಫೈನಲ್ ನೋಟಿಫಿಕೇಶನ್ ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಹಾಗಿದ್ದರೂ ಈ ಟೌನ್ಶಿಪ್ನ ಸಾಧಕ ಬಾಧಕಗಳ ಅಧ್ಯಯನಕ್ಕೆ ಒಂದು ಸಮಿತಿಯನ್ನು ಈಗ ರಚಿಸೋದಕ್ಕೆ ನಿರ್ಧರಿಸಿದ್ದಾರೆ. ಶಾಸಕರು, ಅಧಿಕಾರಿಗಳು, ಜಡ್ಜ್ ಅಥವಾ ನಿವೃತ್ತ ಜಡ್ಜ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸುವಂಥದ್ದು ಮುಖ್ಯಮಂತ್ರಿಯವರ ಉದ್ದೇಶ. ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಸಮಿತಿಯನ್ನು ರಚನೆ ಮಾಡ್ತೀವಿ ಅನ್ನೋದನ್ನು ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಅದಾದ ನಂತರ ಸಮಿತಿ ರಚನೆ ಆಗುತ್ತೆ. 2 ತಿಂಗಳ ಸಮಯಾವಕಾಶವನ್ನು ಕೊಡ್ತೀವಿ, ಸಮಿತಿ ವರದಿಯನ್ನು ಕೊಡಲಿ, ವರದಿಯ ಮೇಲೆ ಕ್ರಮವನ್ನು ಕೈಗೊಳ್ತೀವಿ. ವರದಿ ಬರಲಿ, ಇಲ್ಲಿಯ ಸಾಧಕ ಬಾಧಕಗಳ ಬಗ್ಗೆ, ಇಲ್ಲಿರುವಂತಹ ರೈತರ ಅಭಿಪ್ರಾಯಗಳ ಬಗ್ಗೆ, ಇದರ ಬಗ್ಗೆ ವರದಿ ಬರಲಿ, ಅದರ ಆಧಾರದ ಮೇಲೆ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ. 2 ತಿಂಗಳೊಳಗೆ ಸ್ವ ಇಚ್ಛೆಯಿಂದ ಜಮೀನು ಕೊಡುವಂಥವ್ರು ಕೊಡಲಿ, ಅಂದರೆ ತಾವು ಅಧ್ಯಯನ ನಡೆಸುವಂತಹ ಈ ಅವಧಿ ಏನಿದೆಯಲ್ಲ, ಈ ಅವಧಿಯ ಒಳಗಡೆ ಯಾರಿಗೆಲ್ಲ ಸ್ವ ಇಚ್ಛೆಯಿಂದ ಜಮೀನು ಕೊಡಬೇಕು ಅಂತೇಳಿ ಇದೆಯೋ ಅಂಥವ್ರು ಜಮೀನನ್ನು ಕೊಡಲಿ. ಇಲ್ಲದೆ ಹೋದರೆ ನಾವು ನೋಟಿಫಿಕೇಶನ್ ಅನ್ನು ಆಲ್ರೆಡಿ ಮಾಡಿ ಆಗಿದೆ, ಟೌನ್ಶಿಪ್ ಕೆಲಸ ಮುಂದುವರಿಯುತ್ತೆ. ಅಂದರೆ ಯಾರೆಲ್ಲ ಜಮೀನು ಕೊಡ್ತಾರೋ ಆ ಕೊಟ್ಟಿರುವಂತಹ ಜಮೀನಿನ ಆಧಾರದ ಮೇಲೆ ಟೌನ್ಶಿಪ್ ಕೆಲಸ ಮುಂದುವರಿಯುತ್ತೆ ಅನ್ನುವಂತಹ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಆ ಮೂಲಕ ನೋಟಿಫಿಕೇಶನ್ ಅನ್ನಂತೂ ಹಿಂಪಡೆಯೋದಿಲ್ಲ ಅಂತ ಹೇಳಿದ್ದಾರೆ. ರೆಡ್ ಝೋನ್ ಅನ್ನು ತೆಗೆಯೋದಿಲ್ಲ, ನಾವು ಅದನ್ನು ಮುಟ್ಟೋದಿಲ್ಲ. ಯಾಕಂದ್ರೆ ರೆಡ್ ಝೋನ್ ಮಾಡಿರುವಂಥದ್ದು ಕುಮಾರಸ್ವಾಮಿ ಅವರು ಆಡಳಿತದಲ್ಲಿದ್ದಾಗ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ 2007ರಲ್ಲಿ ಮಾಡಿದ್ದು. ಹೀಗಾಗಿ ರೆಡ್ ಝೋನ್ ಅನ್ನು ನಾವು ತೆಗೆಯೋದಿಲ್ಲ, ನಾವು ಇದನ್ನ ಮುಟ್ಟೋದಿಕ್ಕೂ ಬರೋದಿಲ್ಲ ಅನ್ನುವಂತಹ ಮಾತುಗಳನ್ನ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಆದರೆ ಫೈನಲ್ ನೋಟಿಫಿಕೇಶನ್ ಮಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರೇ, ಕುಮಾರಸ್ವಾಮಿ ಅವರಲ್ಲ. ಈಗ ಯಾವ ರೈತರನ್ನು ಕೂಡ ನಾವು ಬಲವಂತ ಮಾಡುವುದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ. ಸ್ವಾಧೀನವನ್ನ ಪಡಿಸ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗ ಯಾವ ರೈತರನ್ನು ಕೂಡ ಬಲಪಡಿಸುವುದಿಲ್ಲ, ಬಲವಂತ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಯಾರಿಗೂ ಬಲವಂತ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದರೆ
ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟು, ಪ್ರೈವೇಟ್ ಅವ್ರ ಹತ್ರ ನಾವು ದಂಧೆ ಮಾಡೋಂಥ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗಬೇಕು ಆಗ್ತದೆ. ಯಾರು ಕೊಡ್ತಾರೆ ಅವ್ರು ತಗೊಳ್ತೀವಿ. ಬೇರೆಯವರು ನೀವು ನಿಮ್ಮ ಗೌರವದಿಂದ ನಿಮ್ಮ ಆಸ್ತಿ ಪಾಸ್ತಿಯನ್ನು ಮಾಡ್ಕೊಳ್ಳಿ. ನಾನು ಕೂಡ ನನ್ನ ಅವಧಿಯಲ್ಲಿ ಪೆನ್ನು ಪೇಪರ್ ನನಗೆ ಸಿಕ್ಕಿದಾಗ ಆ ಊರಿನಲ್ಲಿ ವಲಸೆಗಳ ತೆಗಿಬಾರ್ದು, ಆ ಊರನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸುತ್ತಲೂ ಆ ಊರಿಗೆ ಒಂದು ಟೌನ್ಶಿಪ್ ಆಗಿ ಅದನ್ನು ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಅದು ಕೂಡ ನಾನು ಯೋಜನೆಯನ್ನು ರೂಪವನ್ನು ನಾನು ಮಾಡಿದ್ದೇನೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಆಸ್ತಿಗಳನ್ನು ನೀವು ಇಟ್ಕೊಳ್ಳಿ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. 1-2 ತಿಂಗಳು ಅವರು ರಿಪೋರ್ಟ್ ಕೊಡಲಿ, ಆಮೇಲೆ ನಾನು ಐ ಆಮ್ ನಾಟ್ ಇನ್ ಎ ಹರಿ. ಇದು ನಂದಲ್ಲ, ಇದು ನನಗೆ ಅವಶ್ಯಕತೆ ಇಲ್ಲ. ಇದು ಹೀಗೆ ಇದು ನನ್ನದಲ್ಲ, ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಟೌನ್ಶಿಪ್ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ ಮುಖ್ಯಮಂತ್ರಿಯವರು. ಹಾಗೆಯೇ ಈ ಯೋಜನೆ ಪಿತಾಮಹ ಕೂಡ ನಾನಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯೋಜನೆ ದೊಡ್ಡದಿದೆ. ದೊಡ್ಡ ಯೋಜನೆಯಲ್ಲಿ ಅದು ನನ್ನದು ಅಂತ ಹೇಳ್ಕೊಳ್ಳುವಂತಹದ್ದು ಸಾಮಾನ್ಯವಾಗಿ ರಾಜಕೀಯದಲ್ಲಿ ಉತ್ಸಾಹ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಮಾತ್ರ ಪಿತಾಮಹ ನಾನಲ್ಲ, ಪಿತಾಮಹ ಪಕ್ಕದಲ್ಲಿರುವಂಥವ್ರು ಯಾರು? ಕುಮಾರಸ್ವಾಮಿಯವರು. ರಾಜಕೀಯ ಕುಮ್ಮಕ್ಕಿನಿಂದ ಬಿಡದಿಯಲ್ಲಿ ಗಲಾಟೆ ಆಗ್ತಾ ಇದೆ ಅನ್ನೋದನ್ನು ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ. ರಾಜಕೀಯ ಕುಮ್ಮಕ್ಕಿನಿಂದ ಬಿಡದಿಯಲ್ಲಿ ಗಲಾಟೆ ಆಗ್ತಿದೆ. ಟೌನ್ಶಿಪ್ನ ಪಿತಾಮಹ ನಾನಲ್ಲ, ನಾನು ಇದಕ್ಕೆ ಫೌಂಡೇಶನ್ ಅನ್ನು ಹಾಕಿಲ್ಲ, ಈ ಯೋಜನೆಗೆ ಫೌಂಡೇಶನ್ ಹಾಕಿರೋದು ನಾನಲ್ಲ ಅನ್ನೋದನ್ನ ಶಿವಕುಮಾರ್ ಅವರು ಅತ್ಯಂತ ಕ್ಲಿಯರ್ ಆಗಿ ಈ ವಿಚಾರದಲ್ಲಿ ರಾಜ್ಯದ ಜನ ಯಾವುದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆಯೋ ಆ ಮೆಸೇಜ್ ಅನ್ನು ಅವರು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಬಿಡದಿಯಲ್ಲಿ ಜನರಿಗೆ ನನ್ನ ಯೋಜನೆ ಅನ್ನಿಸಿಕೊಳ್ಳುವ ಅವಶ್ಯಕತೆಯೂ ನನಗಿದಿರಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನ ನನ್ನ ಯೋಜನೆ ಅಂತೇಳಿ ನಾನು ಕರ್ಕೊಳ್ಬೇಕಾದ ಅವಶ್ಯಕತೆ ನನಗಿಲ್ಲ. ಈ ಯೋಜನೆಗೆ 23/9/2006 ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತಹ ಕುಮಾರಸ್ವಾಮಿಯವರು ಮತ್ತು ಉಪಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪನವರು ಆ ಅವಧಿಯಲ್ಲಿ ಇಲ್ಲಿ ನೋಟಿಫಿಕೇಶನ್ ಆಗಿತ್ತು. ಬಿಡದಿ ಸೇರಿದಂತೆ 5 ಉಪನಗರ ಆಗಬೇಕು ಅನ್ನುವಂತಹ ತೀರ್ಮಾನವನ್ನ ಇವರುಗಳೇ ಮಾಡಿದ್ರು. 5 ಉಪನಗರಗಳನ್ನ ಸ್ಥಾಪನೆ ಮಾಡೋದಕ್ಕೆ, ರಾಜ್ಯದಲ್ಲಿ ಕಟ್ಟೋದಿಕ್ಕೆ ಬೆಂಗಳೂರಿನ ಸುತ್ತಮುತ್ತಲು. ಯಾಕಂದ್ರೆ ಅದು ಕುಮಾರಸ್ವಾಮಿಯವರ ಅತ್ಯಂತ ದೊಡ್ಡ ಕನಸಿನ ಯೋಜನೆ ಅದಾಗಿತ್ತು. ಅದರ ಬಗ್ಗೆ ಅವರು ಬಹಳಷ್ಟು ಬಾರಿ ಮಾತನಾಡಿದ್ರು. ಆ ಅವಧಿಯಲ್ಲಿ 2006-7ರಲ್ಲಿ ಗಲಾಟೆ ಆಗ್ತಿರುವಂತಹ 3 ಗ್ರಾಮಗಳನ್ನ 11/6/2007 ಸೇರಿಸಿದ್ರು. ಈಗ ಯಾವ ಗ್ರಾಮಗಳಲ್ಲಿ ಗಲಾಟೆ ಆಗ್ತಿದೆಯೋ ಅಲ್ಲಿ ಜೂನ್ 11, 2007ರಲ್ಲಿ ಆ 3 ಗ್ರಾಮಗಳನ್ನು ಕೂಡ ಕುಮಾರಸ್ವಾಮಿಯವರು ತಮ್ಮ ನೋಟಿಫಿಕೇಶನ್ ಅಲ್ಲಿ ಸೇರಿಸಿಕೊಂಡಿದ್ರು. ತಮ್ಮ ಸರ್ಕಾರದಲ್ಲಿ ಗೌರವಾನ್ವಿತ ನಮ್ಮ ಅಣ್ಣನವರು ಕುಮಾರಸ್ವಾಮಿಯವರು ಸೇರಿಸಿದ್ರು ಅಂತ ಹೇಳಿ ತುಂಬಾ ಗೌರವವನ್ನು ಕುಮಾರಸ್ವಾಮಿಯವರಿಗೆ ಕೊಟ್ಟಿದ್ದಾರೆ. ಆ ಮೂಲಕ ವ್ಯಂಗ್ಯವನ್ನ ಆಡಿದ್ದಾರೆ. 29/11/2009 ರೆಡ್ ಝೋನ್ ಆಗಿ ಆದೇಶವನ್ನ ಮಾಡಿದ್ರು. 29/11/2009 ಅವತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥವರು BS ಯಡಿಯೂರಪ್ಪ. ಆ ಅವಧಿಯಲ್ಲಿ ಇದನ್ನ ರೆಡ್ ಝೋನ್ ಮಾಡಿದ್ರು. ಸಂವಿಧಾನ, ಪಕ್ಷ, ಜನರ ತೀರ್ಮಾನದಂತೆ ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಅನ್ನುವ ಮಾತುಗಳನ್ನ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ನಿಮ್ಮ ಸಹಿಗೆ ಬೆಲೆ ಕೊಟ್ಟು ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸರ್ಕಾರಗಳು ಅನ್ನುವಂಥದ್ದು ಒಂದು ಪ್ರಾಸೆಸ್. ಅದು ಯಾರು ಇವತ್ತು ಅಧಿಕಾರದಲ್ಲಿ ಇರ್ತಾರೋ ನಾಳೆ ಯಾರು ಅಧಿಕಾರಕ್ಕೆ ಬರ್ತಾರೋ ಮುಖ್ಯ ಅಲ್ಲ, ಅದೊಂದು ಪ್ರಾಸೆಸ್. ಹಿಂದಿನ ಸರ್ಕಾರಗಳಲ್ಲಿ ತೆಗೆದುಕೊಂಡಿರುವಂತಹ ತೀರ್ಮಾನಗಳು ಕೂಡ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದಲೇ ಇರುತ್ತೆ. ಹಾಗಾಗಿ ಅದನ್ನು ಮುಂದೆ ಬರುವಂತಹ ಸರ್ಕಾರಗಳು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿರೋದು ಆಯಾ ಸರ್ಕಾರಗಳ ಜವಾಬ್ದಾರಿ. ಈ ವಿಚಾರದಲ್ಲಿ ನಿಮ್ಮ ಸಹಿಗೆ ಬೆಲೆ ಕೊಟ್ಟು ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಈ ಮೂಲಕ ಇಲ್ಲಿ ಭಾವನಾತ್ಮಕವಾದಂತಹ ಮತ್ತು ರಾಜಕೀಯವಾದಂತಹ ತಂತ್ರಗಾರಿಕೆಯನ್ನು ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳೇ ಇಲ್ಲ. ನಾನು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ. ಏನು ನಮ್ಮ ಹಿರಿಯರು ರೈತ ಬಂಧು ಹೋರಾಟಗಾರರು ಅವರು ಏನು ಈ ರಾಜ್ಯಕ್ಕೆ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲಿ ಮುನ್ನುಡಿ ಬರೆಯುವಂತ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೆ. ನಾನೊಬ್ಬ ರೈತನ ಮಗ.
ನಾನು ಕಪ್ಟ ವ್ಯವಸಾಯ ಮಾಡದೇ ಇದ್ರು ಕೂಡ ಹುಟ್ಟಿನಲ್ಲಿ ನಾನೊಬ್ಬ ರೈತನ ಮಗ. ಭೂಮಿ, ರೈತನ ಬದುಕಿನ ಬಗ್ಗೆ, ಅವನ ಶ್ರಮದ ಬಗ್ಗೆ ನನಗೆ ಆದಂಥ ವೈಯಕ್ತಿಕವಾದಂಥ ಅನುಭವ ಇದೆ. ಹೀಗೆ ನಾನು ಕೂಡ ರೈತರ ಮಗ ಅನ್ನುವಂಥದ್ದನ್ನು ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಯಾರು ರಿಯಲ್ ಎಸ್ಟೇಟ್ ಏಜೆಂಟ್ ಅನ್ನುವಂಥದ್ದನ್ನು ಹೇಳಿದ್ದಾರೆ. ರಿಯಲ್ ಎಸ್ಟೇಟ್ ಅಂತಿರಲ್ಲ, ಯಾರು ಮಾಡಿದ್ದು ಅನ್ನೋದನ್ನು ಕೇಳ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಯಾಕಂದರೆ ಇಲ್ಲಿ ಈ ಇಡೀ ಯೋಜನೆಯನ್ನು ಶಿವಕುಮಾರ್ ಅವರು ರಿಯಲ್ ಎಸ್ಟೇಟ್ಗಾಗಿ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಇದೆ. ಅಣ್ಣ, ಅಪ್ಪಾಜಿ, ಇದು ನಾನು ಮಾಡಿದ್ನಾ ಅನ್ನುವಂತಹ ಪ್ರಶ್ನೆಯನ್ನು ಮುಖ್ಯಮಂತ್ರಿಯವರು ಕೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ. ಅಣ್ಣ, ಅಪ್ಪಾಜಿ ಎಂದು ಕರೀತಿದ್ದಾರೆ. ಭೂಮಿ, ರೈತರು ಅಂತ ಈಗ ಹೋರಾಟ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಯಾಕಂದರೆ ಇದು ರಾಜಕೀಯದ ಭಾಗ ಆಗಿನೇ ಯೋಚನೆ ಮಾಡಬೇಕಾ ಅಥವಾ ಅಭಿವೃದ್ಧಿಯ ಭಾಗವಾಗಿ ಯೋಚನೆ ಮಾಡಬೇಕಾ ಅನ್ನುವಂಥದ್ದು. ಆಸ್ತಿ ಮನೆ ಕಿತ್ಕೊಂಡು ಮಾಡಿದಂತಹ ಸಂಚು ಗೊತ್ತಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಈ ಮೂಲಕ ರಾಜಕೀಯವಾಗಿ ಕುಮಾರಸ್ವಾಮಿ ಅವರನ್ನು ತಿವಿಯುವ ಕೆಲಸವನ್ನು ಮಾಡಿದ್ದಾರೆ. ನಿಮ್ಮ ಸಂಚನ್ನು ಎಷ್ಟು ದಿನ ಮುಚ್ಚಿಡ್ತೀರಾ ಅಂತ ಹೇಳಿ ಅವರು ಪ್ರಶ್ನಿಸಿದ್ದಾರೆ. ಸಂಚಿನ ವಿಚಾರ ಇಲ್ಲಿ ಬರ್ತಾ ಇದೆ. ಆಲ್ರೆಡಿ ಸಂಚಿನ ವಿಚಾರಕ್ಕೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಸಂಚುಕೋರಾಗಿದ್ದರೆ ನನ್ನ ಮೇಲೆ ಕೇಸ್ ಹಾಕಿ ಯಾಕೆ ಸುಮ್ಮನೆ ಬಿಟ್ಟಿದ್ದೀರಿ ಅಂತ ಕೇಳಿದ್ದಾರೆ. ಅದು ಮುಖ್ಯಮಂತ್ರಿ ಹೇಳ್ತಾರೆ ಸಂಚು ಅನ್ನುವಂಥದ್ದನ್ನು ಹೇಳಿದ್ದಾರೆ. ರೈತರ ಜಮೀನನ್ನು ಯಾರೂ ಮಾರಬಾರ್ದು ಅಂತ ರೆಡ್ ಝೋನ್ ಮಾಡಿದ್ರಿ. ನಿಮ್ಮ ಸರ್ಕಾರಗಳ ಅವಧಿಯಲ್ಲಿ ಮಾಡಿರುವಂಥದ್ದು ಇದು, ರೆಡ್ ಝೋನ್ ಮಾಡಿರುವಂಥದ್ದು. ರೈತರ ಜಮೀನನ್ನು ಯಾರೂ ಮಾರಬಾರ್ದು, ರೈತರು ಯಾರು ಕೂಡ ತಮ್ಮ ಜಮೀನನ್ನು ಮಾರಬಾರ್ದು ಅಂತೇಳಿ ರೆಡ್ ಝೋನ್ ಮಾಡಿದ್ರಿ. ಸರ್ಕಾರ ನಡೆಸ್ತಾ ಇದ್ರಾ, ರಿಯಲ್ ಎಸ್ಟೇಟ್ ನಡೆಸ್ತಾ ಇದ್ದೀರಾ ಅನ್ನುವಂಥದ್ದನ್ನು ಕೂಡ ಕೇಳಿದ್ದಾರೆ, ಪ್ರಶ್ನಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿಯವರಿಗೆ ಅಥವಾ ಕೇಂದ್ರದ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರಿಗೆ. ರಿಯಲ್ ಎಸ್ಟೇಟ್ ಏಜೆಂಟ್ ಯಾರು ಅನ್ನುವ ಪ್ರಶ್ನೆಯನ್ನು ಇಲ್ಲಿ ಕುಮಾರಸ್ವಾಮಿ ಅವರು ಹಾಕಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಹಾಕಿದ್ದಾರೆ ಶಿವಕುಮಾರ್ ಅವರು ಮಾತ್ರ ನಿಮಗೆ ತೋರಿಸ್ತೀನಿ. ನಾನು ಮಾಡೋಣ ಈ ರಿಯಲ್ ಎಸ್ಟೇಟ್ ದಂಧೆ? ಅಣ್ಣ, ಅಪ್ಪಾಜಿ, ಯಾರು ಇದನ್ನ ಮಾಡಿದ್ದು? ಯಾರಿಗೆ ಇದನ್ನ ಹೇಳ್ತಾ ಇದ್ದೀರಿ ನೀವು? ಯಾವ ಹೋರಾಟ? ಎಲ್ಲಿ ರೈತರು? ಯಾವ ರೈತರು? ಯಾರು ನಿಮ್ಮ ಬದುಕಿಗೆ, ರಾಜಕಾರಣ ಬದುಕಿಗೆ ಯಾರು ನಿಮಗೆ ಶಕ್ತಿಯನ್ನು ಕೊಟ್ಟರು? ಈ ದೇಶವನ್ನ ಗೌರವದಿಂದ ನಿಮ್ಮನ್ನ ಆ ಸ್ಥಾನದಲ್ಲಿ ಕುಣಿಸಿದ್ರು, ಅವರ ಮನೆಗಳನ್ನ, ಅವರ ಬದುಕನ್ನ, ಅವರ ಆಸ್ತಿಗಳನ್ನ ಕಿತ್ಕೊಳ್ಳಿಕ್ಕೆ ನೀವು ಮಾಡಿದಂಥ ಸಂಚು ರೂಪ ಎಷ್ಟು ದಿನ ನೀವು ಮುಚ್ಚಿಡಕ್ಕಾಗ್ತದೆ? ಎಷ್ಟು ಸುಳ್ಳು ಹೇಳಲಿಕ್ಕಾಗ್ತದೆ? ಆ ರೈತರ ಜಮೀನು ನೀನು ಯಾರು ಮಾರಲೂಬಾರ್ದು. ನೀನು ಕಷ್ಟಕ್ಕೆ, ಅವನ ಪಾಪ ಕಷ್ಟಕ್ಕೆ ಮದುವೆ ಮಾಡೋರಿಗೆ, ಮುಂಜಿ ಮಾಡೋರಿಗೆ, ಅವ್ರಿಗೇನಾದ್ರು ಬದುಕನ್ನ ಕಟ್ಕೊಳ್ಳಿಕ್ಕೆ ಏನು ಮಾಡಬಾರ್ದು ಅಂತೇಳಿ ರೆಡ್ ಝೋನ್ ಹಾಕಿ ಈ ತೀರ್ಮಾನ ಮಾಡಿದ್ದು ಇಡೀ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲನೇದು. ಯಾಕಂದ್ರೆ ಈ ರೀತಿಯಾಗಿ ರಾಜ್ಯದ ಇತಿಹಾಸದಲ್ಲಿ ರೆಡ್ ಝೋನ್ ಅನ್ನು ಮಾಡಿಟ್ಕೊಂಡಿರುವಂಥದ್ದು ಇದೇ ಮೊದಲನೇದು ಅನ್ನೋದನ್ನ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ. ಆದರೆ ಜೈಲ್ ನನಗೆ ಹೊಸದೇನಲ್ಲ ಅನ್ನೋಂಥದ್ದು ಕೂಡ ಹೇಳಿದ್ದಾರೆ. ನಾನು CM ಆಗಿರೋದನ್ನು ನಿಮಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಕೆಲವರಿಗೆ ಇದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಕೆಲವ್ರಿಗಂತೂ ನಿದ್ದೆನೂ ಬರ್ತಾ ಇಲ್ಲ, ಕೈ ಹಿಸುಕ್ತಾ ಇದ್ದಾರೆ. ಏನು ಮಾಡ್ಬೋದು ಅಂತ ಹೇಳ್ಕೊಂಡು ಕೈ ಹಿಸುಕ್ತಾ ಇದ್ದಾರೆ. ನನ್ನ ಜೈಲಿಗೆ ಕಳಿಸೋದಕ್ಕೆ ಏನೆಲ್ಲ ಸಂಚು ಮಾಡಿದ್ರು ಅನ್ನೋಂಥದ್ದು ನನಗೆ ಗೊತ್ತಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ DK ಶಿವಕುಮಾರ್ ಜೈಲಿಗೆ ಹೋಗುವ ಸಮಯ ಹೆಚ್ಚು ದಿನ ಇಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೂಡ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಯನ್ನು ಕೂಡ ತೋರಿಸಿದ್ದಾರೆ. ನನಗೆ ಜೈಲು ಹೊಸದಲ್ಲ, ನನ್ನನ್ನು ಕೆಣಕುವಂತಹ ಸಾಹಸಕ್ಕೆ ನೀವು ಕೈ ಹಾಕಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನನ್ನನ್ನು ಕೆಣಕುವ ಸಾಹಸಕ್ಕೆ ಕೈ ಹಾಕಬೇಡಿ, ಜೈಲಿಗೆ ಹೋಗೋದಕ್ಕೆ ನಾನು ರೆಡಿ ಇದ್ದೇನೆ, ಎಲ್ಲವನ್ನು ಎದುರಿಸ್ತೇನೆ ಅನ್ನುವಂತಹ ಸವಾಲನ್ನು ಎಸೆದಿದ್ದಾರೆ. ನಾನು ಜೈಲಿಗೆ ಹೋಗೋದಕ್ಕೂ ರೆಡಿ ಇದ್ದೇನೆ, ಎಲ್ಲವನ್ನು ಎದುರಿಸ್ತೇನೆ. ಜೈಲಿಗೆ ಹೋಗಿ ಬಂದ ಮೇಲೆ ನಾನು CM ಆಗಿರುವಂಥದ್ದು, ನಾನು ಈಗ ಮುಖ್ಯಮಂತ್ರಿ ಆಗಿರೋದೇ ಜೈಲಿಗೆ ಹೋಗಿ ಬಂದ ಮೇಲೆ ಅನ್ನುವಂತಹದ್ದನ್ನು ಕೂಡ ನೇರವಾಗಿ ಹೇಳಿದ್ದಾರೆ. ಜೈಲು ಗೊತ್ತು, ಜೈಲಿನ ಬಂದ ಮೇಲೆ ಜನ ತೋರಿಸುವಂತಹ ವಿಶ್ವಾಸವೂ ನನಗೆ ಗೊತ್ತು, ಎರಡೂ ನನಗೆ ಗೊತ್ತಿದೆ ಅನ್ನುವಂಥದ್ದನ್ನು ಶಿವಕುಮಾರ್ ಅವರು ಹೇಳಿದ್ದಾರೆ. ನಾನು CM ಆಗಿರೋದು ಪಾಪ ಕೆಲವರಿಗೆ ತಡ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ.
ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸಿರೋಂಥ ಪ್ರೀತಿ ಸಹಿಸಕ್ ಆಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೆ. ಇದು ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ. ಇವತ್ತು DKಶಿ ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂತೇಳಿ ನಮ್ಮ ಕುಮಾರಣ್ಣವರು, HDK ಅಂದ್ರೆ ಕುಮಾರಣ್ಣ ಅವರು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಆಸೆಗೆ ಒಳ್ಳೆಯದಾಗಲಿ, ನಿಮ್ಮ ಹೋರಾಟ ಮುಂದುವರಿಲಿ. ಜೈಲೇ ನನಗೇನು ವಸ್ತೇನಲ್ಲ. ಹೀಗೆ ನನಗೆ ಜೈಲು ಗೊತ್ತಿದೆ ಅನ್ನುವಂತಹ ಸಂದೇಶವನ್ನು ಅವರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಈ ವಯಸ್ಸಲ್ಲಿ ಹೋರಾಟ ಬೇಡ ಅನ್ನುವಂಥದ್ದನ್ನು ಕೂಡ ವಿನಂತಿ ಮಾಡಿದ್ದಾರೆ. ನೀವು ಪ್ಲಾನ್ ಮಾಡಿದಾಗ ಹೋರಾಟ ಏನಾಗಿತ್ತು, ಧ್ವನಿಗೆ ಏನಾಗಿತ್ತು ಅನ್ನುವಂತಹ ಪ್ರಶ್ನೆಯನ್ನು ದೇವೇಗೌಡರಿಗೂ ಕೂಡ ಕೇಳಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಆಗ ನಿಮಗೆ ಏನು ಕಾಣಲಿಲ್ವಾ? ಈಗ ನಿಮಗೆ ಕಾಣ್ತಾ ಇರೋದಾ? ನಿಮಗೆ ಈಗ ನೀವು ಬಂದು ಹೋರಾಟ ಮಾಡ್ತೀನಿ ಅಂತ ಹೇಳ್ತೀರಲ್ಲ, DK ಮುಖ್ಯಮಂತ್ರಿ ಆದ ಕೂಡಲೇ ನಿಮಗೆ ಛಲ ಬಂದುಬಿಡ್ತಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ದೇವೇಗೌಡರಿಗೂ ಕೇಳಿದ್ದಾರೆ. ಮತ್ತು ಅಶೋಕ್ ಹಾಗೂ ವಿಜಯೇಂದ್ರಗೆ ಆಗಿನದ್ದು ಕಾಣ್ತಾ ಇಲ್ವಾ ಅನ್ನೋದನ್ನು ಕೂಡ ಪ್ರಶ್ನಿಸಿದ್ದಾರೆ. ನಿಮ್ಮ ಸರ್ಕಾರಗಳಿದ್ದಾಗ ಮಾಡಿರುವಂಥ ನಿಮಗೆ ಕಾಣ್ತಾ ಇಲ್ವಾ? ಈ ವಯಸ್ಸಿನಲ್ಲಿ ಗಾಂಧಿ ಪ್ರತಿಮೆ ಬಳಿ ಬಂದು ಕೂರುವ ಅಗತ್ಯ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಯವರು ದೇವೇಗೌಡರಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ, ಅಥವಾ ಆ ಮೂಲಕವಾಗಿ ತಿವಿಯುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಂದು ವೇಳೆ ನಾನು ತಪ್ಪಿದ್ರೆ, ನಾನು ತಪ್ಪು ಮಾಡಿದ್ದೀನಿ ಅನಿಸಿದರೆ ನನಗೆ ಆ ಮಹಿಳೆಯರು ಯಾರನ್ನೇ ಪೊರಕೆಯಲ್ಲಿ ಅಧಿಕಾರಿಗಳಿಗೆ ಹೊಡೆಯೋಕೆ ಹೋದ್ರಲ್ಲ, ಅವ್ರು ನನಗೆ ಹೊಡೀರಿ, ನೀವು ಅಧಿಕಾರಿಗಳಿಗೆ ಹೊಡೆಯೋದು ಬೇಡ, ನನಗೆ ಪೊರಕೆಯಿಂದ ಹೊಡೀರಿ ಅನ್ನುವಂತಹ ಮಾತನ್ನು ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಈ ಮೂಲಕ ದೇವೇಗೌಡರಿಗೂ ಕೂಡ ನೀವು ಈ ಹೋರಾಟವನ್ನು ಮಾಡೋದಕ್ಕೆ ಬೇಕಾಗಿ ಸತ್ಯಾಗ್ರಹ ಕೂರಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಶಿವಕುಮಾರ್ ಅವರು ಹೇಳಿದ್ದಾರೆ. 90ರಿಂದ 1 ಲಕ್ಷ ಕೋಟಿ ರೂಪಾಯಿಗೆ ಈಗ ಎಷ್ಟು ವರ್ಷ ಆದ್ಮೇಲೆ, 15 ವರ್ಷ ಆದ್ಮೇಲೆ 19-20ರಲ್ಲಿ ಆಗ ನೀವು 80 ಲಕ್ಷ ರೂಪಾಯಿ ಕೊಡ್ಸಿದ್ರಲ್ಲ, 80 ಲಕ್ಷ ಇಂದ 1 ಕೋಟಿ ರೂಪಾಯಿ ಕೊಡ್ಸಿದ್ರಲ್ಲ, ನಿಮ್ಮ ಧ್ವನಿ ಏನಾಗಿತ್ತು? ನಿಮ್ಮ ಹೋರಾಟ ಏನಾಗಿತ್ತು? ನಿಮ್ಮ ಕಿಚ್ಚೇನಾಗಿತ್ತು? 1,000 ಎಕರೆ ಈಗ ಕೊಡ್ಸಿದ್ರಲ್ಲ, ಈ ಭೂಮಿಲಿ ಏನಾಗಿತ್ತು ನಿಮ್ಮ ಹೋರಾಟ? ನಿಮ್ಮ ಧರಣಿ ಯಾಕೆ ನಡೀಲಿಲ್ಲ? ಯಾಕೆ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಕಾಣಲಿಲ್ವೇ? ಆಗ ಜಾಸ್ತಿ ಪ್ರೆಸ್ ಕಾನ್ಫರೆನ್ಸ್ಗೆ ಪಾಪ ನನಗೆ ಇಷ್ಟ ಇಲ್ಲ, ವಿಧಿ ಇಲ್ಲ, ಹೇಳಲೇಬೇಕು. ನನಗೆ ಪಾಪ ಯಾರು ಬಂದು ಈ ವಯಸ್ಸಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪಾಪ ಯಾರಿಗೆ ಮನಸ್ಸು ನೋಯಿಸೋಕ್ಕೆ ಇಷ್ಟ ಇಲ್ಲ. ಯಾವ ನನ್ನ ತಾಯಿ ಪೊರಕೆಗೇಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳಕ್ಕೆ ರೆಡಿ ಇದ್ದೀನಿ. ನಂದೇನಾದ್ರು ತಪ್ಪಾಗಿತ್ತು, ನಾನು ತಪ್ಪು ಮಾಡಿದರೆ, ಅವ್ರ ಬದುಕಿಗೆ ನಾನೇನಾದ್ರು ಕೈ ಹಾಕಿದ್ರೆ, ನಾನು ಈ ವಾಸ್ತವಾಂಶ ತಿಳಿಸ್ಬೇಕಲ್ಲ, ಇದನ್ನ ಎಲ್ಲರಿಗೂ ತಿಳಿಸ್ಬೇಕಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ರೈತರ, ನನ್ನ ತಾಯಿಂದಿರಿಗೆ ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ, ನೀವೆಲ್ಲ ಬಂದಿದ್ದೀರೇನೋ ಅಂತ. ಹೀಗೆ ತನ್ನ ಸುದ್ದಿಗೋಷ್ಠಿಯ ಉದ್ದಕ್ಕೂ ಕೂಡ ಮಾತಿನ ಬಾಣಗಳ ಮೂಲಕವಾಗಿ ದಳಪತಿಗಳನ್ನು ಟಾರ್ಗೆಟ್ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಆದರೆ ಇದು ಇಲ್ಲಿಗೆ ನಿಲ್ಲುವಂಥದ್ದಲ್ಲ. ಯಾಕಂದರೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿಯವರ ನಡುವೆ, ಅಥವಾ ಶಿವಕುಮಾರ್ ಮತ್ತು ದೇವೇಗೌಡರ ಕುಟುಂಬದ ನಡುವೆ ಶುರುವಾಗುವಂತಹ ಜಿದ್ದಾಜಿದ್ದಿಗೆ ಆಲ್ರೆಡಿ ಅದು ಹತ್ರ 37 ವರ್ಷಗಳಿಂದ ನಡೀತಾ ಇರುವಂತಹ ಜಿದ್ದಾಜಿದ್ದಿ. ಇದು 37 ವರ್ಷಕ್ಕಿಂತ ಹೆಚ್ಚಿನ ಅವಧಿಯಿಂದ, 37 ಅಲ್ಲ 41 ವರ್ಷದಿಂದ ನಡೀತಾ ಇರುವಂತಹ ಜಿದ್ದಾಜಿದ್ದಿ ಇದು. 85ರಿಂದ ಶುರುವಾಗಿದೆ, ಅಲ್ಲಿನ ನಂತರ ನಾನಾ ಹಂತಗಳಲ್ಲಿ ಸಾಗ್ತಾ ಬಂದಿದೆ. ಮತ್ತು ಒಮ್ಮೆ ಶುರುವಾದಾಗ, ಒಮ್ಮೆ ಅದು ವಾಪಸ್ ಅದು ಶುರುವಾದಾಗ ಅದು ಮತ್ತೆ ಸುದೀರ್ಘವಾಗಿ ನಡೀತಾ ಹೋಗುತ್ತೆ. ಈಗಲೂ ಕೂಡ ಅದೇ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಶುರುವಾಗಿರುವಂಥದ್ದು ರಾಜಕೀಯವಾಗಿ ನಾನಾ ತಿರುವುಗಳನ್ನು ಕೊಡುವ ಸಾಧ್ಯತೆಗಳನ್ನು ನಾವು ಅಲ್ಲಗಳೆಯುವಂತಿಲ್ಲ. ಏನೆಲ್ಲ ಕಾರಣಗಳಿಗಿದು ಎದುರಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.